ಒಡ್ಡಿ ಶಾಸಕರನ್ನ MLCಗಳನ್ನ ನಮ್ಮ ನಾಯಕರನ್ನ ಶಿಕ್ಷಾಕ್ಸುವಂಥ ಪ್ರಯತ್ನವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಯಾದಕ್ಕೆ ಯಾರು ಏನೇ ಒಂದು ಹೋರಾಟವನ್ನು ಮಾಡಲಿ, ಈ ಸರ್ಕಾರದ ವಿರುದ್ಧ ಯಾರೇ ಒಬ್ಬ ಶಾಸಕರು ಧ್ವನಿಯನ್ನು ಎತ್ತಿದ್ರೆ ಅವರು ಹುಟ್ಟನ್ನು ಅಡಗಿಸುವಂಥ ಒಂದು ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಿದೆ. ಮೊನ್ನೆ KR ಪುರಂನಲ್ಲಿ ಆಗಿದ್ದು ಅಷ್ಟೇ. KR ಪುರಂನಲ್ಲಿ ಒಬ್ಬ ರೌಡಿ ಶೀಟರ್ ಕೊಲೆ ಆಯಿತು. ಕೊಲೆ ಮಾಡಿದವ್ರ ಬಗ್ಗೆ ಏನು ಕಂಪ್ಲೇಂಟ್ ಇದೆ, ಅರೆಸ್ಟ್ ಮಾಡಲಿ, ಸಂವಿಧಾನ ಪ್ರಕಾರ ಏನಿದೆ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಅವ್ರಿಗೆ ಯಾರಿಗೆ ಕೊಲೆ ಆದವ್ರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಅವರ ಕುಟುಂಬಕ್ಕೆ ಯಾರು ಕೊಲೆ ಮಾಡಿದರೆ ಅವ್ರ ಬಗ್ಗೆ ಅರೆಸ್ಟ್ ಮಾಡಲಿ, ಎನ್ಕ್ವೈರಿ ಮಾಡಲಿ. ಆದರೆ ಒಬ್ಬ ಶಾಸಕರನ್ನ ನೀವು A5 ಮಾಡಿ ಅವ್ರ ತಾಯಿಯನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಉಲ್ಲೇಖವನ್ನು ಮಾಡಿ ಆ ದೃಶ್ಯವನ್ನು ಅವ್ರ ತಾಯಿಯವರೇ ನೋಡಿದ್ದಾರೆ, ಬೈರತಿ ಬಸವರಾಜ್ ಅವರು ಇದ್ರು ಅಲ್ಲಿ ಅಂತ ಅಂದ್ಬಿಟ್ಟು FIR ಅಲ್ಲಿ ನೀವು ನಮೂದೆಯನ್ನು ಮಾಡಿದ್ದೀರ. ಎನ್ಕ್ವೈರಿ ಬಗ್ಗೆ ನಮ್ಮ ಸಹಮತ ಇದೆ. ಆದರೆ ಇವತ್ತು ಯಾರೋ ಒಬ್ಬ ಶಾಸಕರಿಗೆ ಜನ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಒಂದು ವಿಶ್ ಮಾಡ್ತಾರೆ, ಒಂದು ಫೋಟೋ ಹೊಡೆಸ್ಕೊಂತಾರೆ. ನೂರಾರು ಫೋಟೋಗಳು ಪ್ರಿಯಾಂಕಾ ಖರ್ಗೆದಿದೆ. ಖರ್ಗೆ ಅವರ ಶಿಷ್ಯ ಇವತ್ತು ಯಾವುದೋ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕ ಜನ ಇವತ್ತು ಕಾಂಗ್ರೆಸ್ ನಾಯಕರಿದ್ದು ಅನೇಕ ಡಾನ್ಗಳು ಇವತ್ತಿದ್ದಾರೆ. ಅದ್ರ ಬಗ್ಗೆ ನಮ್ದು ಏನಿಲ್ಲ, ಯಾರೋ ಬರ್ತಾರೆ ಹೋಗ್ತಾರೆ. ಆದರೆ ಈ ಕೊಲೆ ಪ್ರಯತ್ನದಲ್ಲಿ ಬೈರತಿ ಬಸವರಾಜರ ಧ್ವನಿಯನ್ನು ಎತ್ತಬಾರ್ದು. ಮುಂದೆ ಇಡೀ ರಾಜ್ಯದ ಹಿಂದುಳಿದ ನಾಯಕರಾಗಿ ಇವತ್ತು ಏನು ಮುಂದೆ ಬರ್ತಾ ಇದ್ದಾರೆ ಅವ್ರನ್ನ ಹುಟ್ಟನ್ನು ಅಡಗಿಸಬೇಕು ಅಂತ ಈ ಒಂದು ಕೊಲೆಗೆ ಸೇರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮನೆ ಮುಂದೆ ನೋಟಿಸ್ ಹಾಕಿದ್ದಾರೆ, ಎನ್ಕ್ವೈರಿ ಮಾಡಲಿ. ಅದ್ರ ಬಗ್ಗೆ ಯಾವುದೇ ಇಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಶಾಸಕನಾಗಲಿ, ಮಾಮೂಲು ಸಾಮಾನ್ಯ ಪ್ರಜೆ ಆಗಲಿ, ಕಾನೂನಿನ ಮೇಲೆ ಸಂವಿಧಾನ ಪ್ರಕಾರ ಒಂದೇ ಕಾನೂನಿದೆ. ಇವತ್ತು ಅವ್ರ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆನ್ನೆ ನಾನು ಬೈರತಿ ಬಸವರಾಜ್ ಹೆಸರನ್ನು ಹೇಳಿಲ್ಲ ನಾನು ಅಂತ. ಒಂದಲ್ಲ ಎರಡು ಸಲ ನಿಮ್ಮ ಟಿವಿನಲ್ಲೇ ಪದೇ ಪದೇ ತೋರಿಸ್ತಾ ಇದ್ದೀರ. ಆದರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಫ್ಯಾಮಿಲಿ ಬಾಗಿಲು ತಟ್ಟಿ, ಡೋರ್ ತಟ್ಟಿ, ಬಾಗಿಲನ್ನ ತೆಗೆಸಿ ಹುಡುಕುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಮನೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ದಯವಿಟ್ಟು ದ್ವೇಷದ ರಾಜಕಾರಣಗಳನ್ನ ನೀವು ಮಾಡಬೇಡಿ. ದ್ವೇಷದ ರಾಜಕಾರಣ ಮಾಡಿ ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ನಿಮಗೆ ಗೊತ್ತಿದೆ. ಇವತ್ತು ಗೃಹ ಇಲಾಖೆಗೆ ಕಮಿಷನರ್ ಅವರನ್ನ ನೀವು ಕೈಗೊಂಬೆಯನ್ನು ಮಾಡ್ಕೊಂಡಿದ್ದೀರಾ. ಕೈಗೆ ಮಾಡ್ಕೊಂಡು ಇವತ್ತು ಈ ಗೃಹ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಆ ಥರ ಒಂದು ಮಾಡ್ತಿದ್ದಾರೆ. ಯಾರೊಬ್ರು ಶಾಸಕರ ಮೇಲೆ, ಯಾರೊಬ್ಬರ ಮೇಲೆ ವಿತೌಟ್ ಎನ್ಕ್ವೈರಿ ನೀವು FIR ಮಾಡಿ ಬಂದು ನೀವು ಸ್ಟೇಷನ್ಗೆ ಏನಲ್ಲ ನೀವು ರಾಜಾತಿಥ್ಯ ಕೊಡ್ತೀರಾ? ನೀವು ಬರ್ತೀರಾ, ಎನ್ಕ್ವೈರಿ ಮಾಡ್ತೀರಾ, ತಗೊಂಡು ಜೈಲಿಗೆ ಹಾಕ್ತೀರಾ. ಈ ಥರ ಒಂದು ಕೆಲಸವನ್ನು ಇವತ್ತು ನಮ್ಮ BJP ಶಾಸಕರ ಮೇಲೆ MLCಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತಾ ಇದ್ದೀವಿ. ನಾವು ದಯಮಾಡಿ ಮುಂದೆ ಎಚ್ಚೆತ್ಕೋಬೇಕು. ನೀವು ಶಾಸಕರನ್ನ ಅವಮಾನ ಮಾಡೋದು, ಇಲ್ಲ ಸುಮ್ಮನೆ ಕೇಸಲ್ಲಿ ಶಿಕ್ಷುವಂಥ ಪ್ರಯತ್ನವನ್ನು ಮಾಡೋದು, ಇದೆಲ್ಲವೂ ಕೂಡ ಇದು ಸರಿಯಲ್ಲ. ಇದು ಏನು ಎನ್ಕ್ವೈರಿ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಅದು ಮುಖ್ಯಮಂತ್ರಿ ಆಗಲಿ ಬೇರೆಯವರಾಗಲಿ ತಕರಾರಿಲ್ಲ. ನೀವು ಮುಡಾ ಕೇಸಲ್ಲಿ ನೀವು ಸಿಗಾಕೊಂಡ್ರಲ್ಲ, ನಿಮ್ಮನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ್ರ? ಕರ್ಸ್ಕೊಂಡು ನಿಮ್ಗೇನಾರೋ ಮುಖ್ಯಮಂತ್ರಿಯನ್ನ ಕರ್ಸ್ಕೊಂಡು ನಿಮ್ಗೇನಾರೋ ಅವ್ರಲ್ಲಿ ಕೂರ್ಸ್ಕೊಂಡು ಸ್ಟೇಷನಲ್ಲಿ ಕೈ ಕಟ್ಕೊಂಡು ನಿಲ್ಸ್ಕೊಂಡು ಮಾಡಿದಾರ? ನಿಮಗೆ ಒಂದು ಕಾನೂನು, BJPಗೆ ಒಂದು ಕಾನೂನು ಮಾಡ್ತಿರಲ್ಲ. ಮನೆ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಎಷ್ಟು ಜನ FIR ಅಲ್ಲಿ ಸಿಗಾಕೊಂಡಿದ್ದಾರೆ? ಎಷ್ಟು ಜನ ಆತ್ಮಹತ್ಯೆ ಇವರ ಹೆಸರುಗಳನ್ನ, ಮಂತ್ರಿಗಳ ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ? ಯಾರನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಕರ್ತಿದ್ದೀರಾ? ಯಾರನ್ನು ಕರ್ತಿದ್ದೀರಾ ಸ್ಟೇಷನ್ಗೆ? ಯಾರನ್ನ ಅರೆಸ್ಟ್ ಮಾಡಿದ್ದೀರಾ? ನೀವು ನಿಮ್ಮ ನೈತಿಕತೆ ಇದ್ರೆ, ನಿಮ್ಗೇನಾದ್ರು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನೈತಿಕತೆ ಇದ್ರೆ ಮೊದಲು ಪ್ರಿಯಾಂಕಾ ಖರ್ಗೆ ಅರೆಸ್ಟ್ ಮಾಡಬೇಕು. ಅವನ ಜೊತೆಲೂ ಒಬ್ಬ ಕ್ರಿಮಿನಲ್ಲು, ಅವನ ಜೊತೆ ಒಬ್ಬ ಗಾಂಜಾ ಕೇಸ ತಿಗಾಕೊಂಡಿದ್ದಾನೆ, ಅವನು FIR ಮಾಡಿ. FIR ಮಾಡೋಕ್ಕೆ ನಿಮ್ಗೆ ಭಯ ಇದೆ, ನಿಮ್ಮ ಅಧಿಕಾರ ಹೋಗ್ತೀವಿ ಅಂತ ನಿಮ್ಗೆ ಒಂದು ಭಯ ಇದೆ. ಆ ದೃಷ್ಟಿಯಿಂದ ಅದನ್ನು ಬಿಟ್ಟು ನೀವು ಈ ಬೇರೆ ಬೇರೆ ವಿಚಾರಗಳಲ್ಲಿ, ನಿಮ್ಮ ಕಚ್ಚಾಟಗಳಲ್ಲಿ
ವಿಷಯಗಳನ್ನ ಚೇಂಜ್ ಮಾಡೋದಕ್ಕೆ ಇವತ್ತು ನಮ್ಮ ನಾಯಕರಂತ ಬೈರತಿ ಬಸವರಾಜ್ ಮೇಲೆ ಇವತ್ತು ಮಾಡ್ತಾ ಇರೋದು ಶುದ್ಧ ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಕಾನೂನು ಕ್ರಮ ಕೋರ್ಟ್ ಇದೆ. ಅದ್ರ ಬಗ್ಗೆ ಕಾನೂನು ಕ್ರಮವನ್ನ ಏನಿದೆ ನಾವು ಕೂಡ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕ್ತೀವಿ. ಇದ್ರ ಮೇಲೆ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕೇಳ್ಕೊಳ್ಳೋದಂದ್ರೆ ದಯಮಾಡಿ ನೀವು ಅಭಿವೃದ್ಧಿ ಕಾರ್ಯ ಬಗ್ಗೆ ಗಮನ ಕೊಡಿ. ರಾಜ್ಯದಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ನಾವು. ಇಡೀ ನಾವು ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಆಶೀರ್ವಾದ ಮಾಡಿದ್ರು. ದ್ವೇಷದ ರಾಜಕಾರಣಗಳನ್ನ ಮಾಡೋದಕ್ಕೆ ನಿಮ್ಗೆ ಆಶೀರ್ವಾದ ಮಾಡಿಲ್ಲ. ನಿಮಗೆ ಬಿಜೆಪಿ ಕಾರ್ಯಕರ್ತರನ್ನ ಸಿಕ್ಕದಲ್ಲಿ ರೌಡಿ ಶೀಟ್ರು ಮಾಡೋದು, ಹರೀಶ್ ಪೂಂಜಾಗಳು ಹಿಂದೂ ಸಂಘಟನೆ ಬಗ್ಗೆ ಹೋರಾಡಿದ್ರೆ ಅವ್ರನ್ನ ನೀವು ಮಟ್ಟ ಹಾಕುವಂಥದ್ದು, ಗಡಿಪಾರು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬಿಜೆಪಿ ಅಧಿಕಾರದಿದ್ದಾಗ ಮಾಡಲಿಲ್ಲ. ನೀವು ಇವತ್ತೇನು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಸಂಘಟನೆ ಮೇಲೆ ಈ ಥರ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ದಯಮಾಡಿ ಇದನ್ನ ನೀವು ಮುಂದೆ ಅಧಿಕಾರವನ್ನು ಮಾಡಿ, ಸಹಕಾರ ನಾವು ಕೊಡ್ತೀವಿ ನಿಮಗೆ. ಯಾರೇ ಕೊಲೆ ಇದ್ರೂ ಕೂಡ ನಿಜವಾಗ್ಲೂ ಆರೋಪಿಗಳಾಗಿದ್ರೆ CC ಕ್ಯಾಮೆರಾಗಳಿದೆ. ಇವತ್ತೊಂದು ಹೇಳಿಕೆ ಕೂಡ ಅವ್ರ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ನೋಡಿದೆ ಅವ್ರನ್ನ.